ಹೋಟೆಲ್ಗಳ ಅಡಿಗೆ ಮನೆಯಲ್ಲಿ ಸಿಸಿಟಿವಿ ಕಡ್ಡಾಯಕ್ಕೆ ಚಿಂತನೆಯನ್ನ ಮಾಡಲಾಗ್ತಾ ಇದೆ. ಈಗ ಕಳೆದ 3 ದಿನಗಳಿಂದ ಸತತವಾಗಿ ಸಿಬ್ಬಂದಿಗಳು ದಾಳಿಯನ್ನ ಮಾಡ್ತಾ ಇದ್ದಾರೆ. ಅಡುಗೆ ಮನೆಗಳಲ್ಲಿ, ಹೋಟೆಲ್ನ ಅಡುಗೆ ಮನೆಗಳಲ್ಲಿ ಸ್ಟಾರ್ ಹೋಟೆಲ್ಸ್ ಅಸಲಿಯತ್ತು ಬಯಲಾಗ್ತಾ ಇದೆ. ಸರ್ಕಾರ ಈಗ ಅಲರ್ಟ್ ಆಗ್ತಾ ಇದೆ. ಹೋಟೆಲ್ಸ್ ಅಡುಗೆ ಮನೆಗೆ ಸಿಸಿಟಿವಿ ಅಳವಡಿಕೆ ಕಡ್ಡಾಯಕ್ಕೆ ಪ್ಲಾನ್ ರೂಪಿಸಲಾಗ್ತಾ ಇದೆ. ರೇಡ್ ಬಳಿಕ ಗಂಭೀರವಾಗಿ ಪರಿಗಣಿಸಿರುವಂಥ ಆರೋಗ್ಯ ಇಲಾಖೆ ಕ್ವಾಲಿಟಿ ಕಾಯ್ದುಕೊಳ್ಳೋಕೆ ಮಹತ್ವದ ಕ್ರಮ ಕೈಗೊಳ್ಳೋಕೆ ಚಿಂತನೆಯನ್ನ ಮಾಡ್ತಾ ಇದೆ. ಹೋಟೆಲ್ ಅಡುಗೆ ಮನೆ ಜನರು ನೋಡೋಕೆ ಅವಕಾಶವನ್ನು ಕೊಡಬೇಕು. ವರದಿಯಲ್ಲಿ ಉಲ್ಲಂಘನೆ ಕಂಡು ಬಂದರೆ ಹೊಸ ಕಾನೂನಿಗೆ ನಿರ್ಧಾರವನ್ನು ಮಾಡಲಾಗ್ತಾ ಇದೆ. ಇದು ಸರ್ಕಾರ ಮಾಡ್ತಾ ಇರುವಂಥ ಪ್ಲ್ಯಾನ್. ಯಾವಾಗ ಸ್ಟಾರ್ ಹೋಟೆಲ್ಗಳ ಅಡುಗೆ ಮನೆಗಳಲ್ಲಿ ಕೊಳೆತ ಆಹಾರ ಪದಾರ್ಥಗಳು, ಅಡುಗೆ ಬಳಸಿದಂತಹ ಎಣ್ಣೆ ಹಾಗೆ ಇಡೋದು, ಹಾಲು ಮೊಸರು ಪ್ಯಾಕೆಟ್ಗಳು, ಕೊಳೆತ ತರಕಾರಿಗಳು, ಮಾಂಸ, ಚಿಕನ್, ಮಟನ್ ಇದೆಲ್ಲವೂ ಕೂಡ ಕೊಳೆತ ಸ್ಥಿತಿಯಲ್ಲಿ ಪತ್ತೆ ಆಯಿತು. ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ದಾಳಿಯನ್ನು ನಡೆಸಿದ್ರು. ಈಗ ಹೊಸ ಆದೇಶ ತರಲಿಕ್ಕೆ ಪ್ಲಾನ್ನ ಮಾಡಿದ್ದಾರೆ. ಏನಿದೆ ಆದೇಶ ನೋಡೋದಾದರೆ, ಹೋಟೆಲ್ ಗ್ರಾಹಕರು ಆರ್ಡರ್ ಮಾಡಿ ಊಟ ಸೇವಿಸ್ತಾರೆ. ಆದರೆ ಅದು ಹೇಗೆ ತಯಾರಾಗುತ್ತೆ ಅನ್ನೋ ಐಡಿಯಾ ಕೂಡ ಇರಲ್ಲ. ಕಳಪೆಯೋ ಅಥವಾ ಗುಣಮಟ್ಟದ ಆಹಾರವೋ ಅನ್ನೋ ಕ್ಲಾರಿಟಿ ಇರಲ್ಲ. ಹೀಗಾಗಿ ಸರ್ಕಾರ ಈ ಬಗ್ಗೆ ತೀರ್ಮಾನ ಕೈಗೊಳ್ಳಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಹೋಟೆಲ್ಸ್ ಅಡುಗೆ ಮನೆಗೆ ಸಿಸಿಟಿವಿ ಅಳವಡಿಕೆ ಕಡ್ಡಾಯಕ್ಕೆ ಚಿಂತನೆಯನ್ನು ಮಾಡ್ತಾ ಇದೆ. ಆಹಾರ ಹೇಗೆ ಸಿದ್ಧವಾಗ್ತಾ ಇದೆ, ಹೈಜಿನ್ ಇದೆಯಾ ಅಂತ ಜನ ನೋಡಬೇಕು. ಉತ್ತಮ ಆಹಾರ ಸಿಗುವಂತೆ ಮಾಡೋದು ಸರ್ಕಾರದ ಜವಾಬ್ದಾರಿ. ಶೀಘ್ರದಲ್ಲೇ ಹೊಸ ಕಾನೂನು ರೂಪಿಸಿ ಜಾರಿಗೆ ತರೋಕೆ ನಿರ್ಧಾರವನ್ನು ಮಾಡಲಾಗ್ತಾ ಇದೆ. ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದನ. ಈಗ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಚಂದನ, ಹೊಸ ಆದೇಶಕ್ಕೆ ಈಗ ಸರ್ಕಾರ ಚಿಂತನೆ ಮಾಡ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಏನಿರುತ್ತೆ ಹಾಗಾದ್ರೆ ಹೊಸ ಆದೇಶದಲ್ಲಿ? ಮಧು, ಸದ್ಯ ನಾವೀಗೇನು ನೋಡ್ತಾ ಇದ್ದೀವಿ, 3 ಸ್ಟಾರ್ ಹಾಗೂ 5 ಸ್ಟಾರ್ ಹೋಟೆಲ್ಗಳ ಬಂಡವಾಳ ಅಸಲಿಯತ್ತು ಬಯಲಾದ ಮೇಲೆ ಆರೋಗ್ಯ ಇಲಾಖೆ ಒಂದು ಮಹತ್ವದ ನಿರ್ಧಾರಕ್ಕೆ ಬಂದಿದೆ. ಅದೇನೆಂದ್ರೆ, ಸಾಕಷ್ಟು ಹೋಟೆಲ್ಗಳ ಸ್ಯಾಂಪಲ್ ಅನ್ನ ಸದ್ಯಕ್ಕೆ ಈಗ ಲ್ಯಾಬ್ಗೆ ರವಾನೆ ಮಾಡಿರುವಂಥದ್ದು. ಆ ಲ್ಯಾಬ್ ರಿಪೋರ್ಟ್ ಬರೋದಕ್ಕೆ ಒಂದಷ್ಟು ಸಮಯ ಆಗುತ್ತೆ. ಆ ಲ್ಯಾಬ್ ರಿಪೋರ್ಟ್ ಬಂದ ನಂತರ ಎಷ್ಟು ಹೋಟೆಲ್ಗಳು ಕಾನೂನು ಉಲ್ಲಂಘನೆಯನ್ನ ಮಾಡಿವೆ ಅಂತಹ ಹೋಟೆಲ್ಗಳಿಗೆ ನೋಟಿಸ್ ಅನ್ನ ಕೊಡುವಂತ ಕೆಲಸವನ್ನ ಮಾಡುತ್ತೆ. ಅದಾದ ನಂತರ ಒಂದು ಮಹತ್ವದ ನಿರ್ಧಾರಕ್ಕೆ ಆರೋಗ್ಯ ಇಲಾಖೆ ಮುಂದಾಗಿರುವಂತದ್ದು. ಏನಂದ್ರೆ, ಹೋಟೆಲ್ನ ಅಡುಗೆ ಮನೆಗೆ ಸಿಸಿಟಿವಿ ಅಳವಡಿಕೆ ಕಡ್ಡಾಯ ಮಾಡೋದಕ್ಕೆ ಡಿಸೈಡ್ ಅನ್ನ ಮಾಡ್ಕೊಂಡಿರುವಂತದ್ದು. ಯಾಕಂದ್ರೆ ಯಾವ ರೀತಿ ಹೋಟೆಲ್ನಲ್ಲಿ ಫುಡ್ ತಯಾರಾಗುತ್ತೆ, ಹೋಟೆಲ್ನ ಅಡುಗೆ ಮನೆಯಲ್ಲಿ ಎಷ್ಟು ಹೈಜಿನ್ ಅನ್ನ ಮೇಂಟೈನ್ ಮಾಡಲಾಗ್ತಾ ಇದೆ, ಎಷ್ಟು ನೈರ್ಮಲ್ಯವನ್ನ ಕಾಪಾಡ್ತಾ ಇದ್ದಾರೆ ಅನ್ನುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ರಾಹಕರು ನೇರವಾಗಿ ವೀಕ್ಷಣೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಹಾಗೂ ಆರೋಗ್ಯ ಇಲಾಖೆ ಮುಂದಾಗ್ತಾ ಇರುವಂತದ್ದು. ಅಂದ್ರೆ ಗುಣಮಟ್ಟದ ಆಹಾರವನ್ನ ಗ್ರಾಹಕರಿಗೆ ಒದಗಿಸಬೇಕಾಗಿರೋದು ರಾಜ್ಯ ಸರ್ಕಾರದ ಒಂದು ಜವಾಬ್ದಾರಿ. ಹೀಗಾಗಿ ಈ ಒಂದು ಕಾನೂನನ್ನ, ಈ ಒಂದು ಹೊಸ ಆದೇಶವನ್ನ ಶೀಘ್ರದಲ್ಲೇ ಒಂದು ಸಕಲ ತಯಾರಿಯೊಂದಿಗೆ ಜಾರಿಯನ್ನ ಮಾಡ್ತೀವಿ ಅಂತ ಆರೋಗ್ಯ ಸಚಿವರು ಕೂಡ ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇರುವಂತದ್ದು. ಒಟ್ಟಾರೆ ಇತ್ತೀಚೆಗೆ ನಾವೇನು ಗಮನಿಸ್ತಾ ಇದೀವಿ, ಕೇವಲ ಕರ್ನಾಟಕ ಅಲ್ಲ, ಮಹಾರಾಷ್ಟ್ರ, ಗುಜರಾತ್ನಲ್ಲೂ ಯಾವ ರೀತಿಯಲ್ಲಿ ಆಹಾರ ಗುಣಮಟ್ಟದಲ್ಲಿ ಕಳಪೆ ಎಷ್ಟಿತ್ತು ಅನ್ನೋದನ್ನ ನೋಡಿ ಈಗ ನಮ್ಮ ರಾಜ್ಯ ಸರ್ಕಾರ ಕೂಡ ಈ ಒಂದು ನಿರ್ಧಾರಕ್ಕೆ ಮುಂದಾಗ್ತಾ ಇರುವಂತದ್ದು. ಇದು ಒಂದ್ ರೀತಿಯಲ್ಲಿ ಒಂದಷ್ಟು ಗ್ರಾಹಕರು ಕೂಡ ಇದರಿಂದ ಅದನ್ನ ವೆಲ್ಕಮ್ ಮಾಡ್ತಾ ಇರೋದು ಈ ಒಂದು ಆದೇಶವನ್ನು. ಯಾಕಂದ್ರೆ ನಾವು ತಿನ್ನೋ ಆಹಾರ ಹೇಗ್ ಪ್ರಿಪೇರ್ ಆಗುತ್ತೆ, ಎಷ್ಟು ಹೈಜೀನ್ ಅನ್ನ ಮೇಂಟೈನ್ ಮಾಡ್ತಾರೆ ಹೋಟೆಲ್ ಸಿಬ್ಬಂದಿ ಅನ್ನುವಂಥದ್ದನ್ನ ನಮ್ಮ ಕಣ್ಣಾರೆ ನೋಡೋದ್ರಿಂದ ನಾವು ಅದನ್ನ ಆರಾಮಾಗಿ ಸೇವನೆ ಮಾಡಬಹುದು ಅನ್ನುವಂತ ಮಾತನ್ನ ಕೂಡ ಹೇಳ್ತಾ ಇರುವಂತದ್ದು. ಮಧು, ಧನ್ಯವಾದ ಚಂದನ ನಿಮ್ಮ ಮಾಹಿತಿಗೆ.